BP ನ್ಯೂಸ್ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ನಾನು ನಿಮ್ಮ ಗಣೇಶ್. ಪ್ರಿಯ ವೀಕ್ಷಕರೇ, ನಾನು ಇಂದು ಬೆಂಗಳೂರಿನ easyloanforyou.com ಸಂಸ್ಥೆಯಲ್ಲಿದ್ದೇನೆ. ಈ ಒಂದು ಸಂಸ್ಥೆಯು ಶಾಲಾ ಕಾಲೇಜುಗಳ ಅಭಿವೃದ್ಧಿಗಾಗಿ ಲೋನ್ ಸೌಲಭ್ಯವನ್ನು ಕೊಡುತ್ತದೆ. ಸುಲಭ ಮತ್ತು ಸರಳವಾದಂಥ ದಾಖಲೆಗಳೊಂದಿಗೆ ಶಾಲೆ ಅಭಿವೃದ್ಧಿಗಾಗಿ ಲೋನು ಕೊಡುವಂಥ ವ್ಯವಸ್ಥೆಯನ್ನು ಈ ಸಂಸ್ಥೆ ಹೊಂದಿದೆ. ಇದರ ಸಂಸ್ಥೆಯ ಅಧ್ಯಕ್ಷರಾದಂಥ ಹರೀಶ್ ನಮ್ಮೊಂದಿಗೆ ಇದ್ದಾರೆ. ಹರೀಶ್ ಗೌಡ್ರೆ, ನಮಸ್ಕಾರ. ವೀಕ್ಷಕರಿಗೆಲ್ಲ. ಹರೀಶ್ ಗೌಡ್ರೆ, ಈಗ ತಮ್ಮ ಒಂದು ಶಾಲೆ ಅಭಿವೃದ್ಧಿಗೋಸ್ಕರ ತಮ್ಮ ಸಂಸ್ಥೆ ಲೋನ್ ಕೊಡುವಂಥ ವ್ಯವಸ್ಥೆಯನ್ನು ಹೊಂದಿದೆ. ಯಾವ ರೀತಿಯಾದಂತಹ ಲೋನ್ಗಳು ಕೊಡ್ತಾ ಇದೆ? ಮೊದಲು ವೀಕ್ಷಕರಿಗೆ ತಮ್ಮ ಪರಿಚಯವನ್ನು ಮಾಡಿಕೊಡಿ. ನಮಸ್ಕಾರ ನನ್ನ ವೀಕ್ಷಕರ ಬಂಧುಗಳೇ. ನಾವು ಬೆಂಗಳೂರಿನಲ್ಲಿ 2011ರಿಂದ easyloanforyou.com ಅನ್ನುವ ಒಂದು ವೆಬ್ಸೈಟ್ ಮುಖಾಂತರ ನನ್ನ ಕಾರ್ಯಕ್ಷೇತ್ರ ಬೆಂಗಳೂರಾಗಿರುತ್ತೆ. ಇಲ್ಲಿಂದ ನಾವು ಲೋನ್ ಕನ್ಸಲ್ಟೆನ್ಸಿ ಸರ್ವಿಸಸ್ನ ರನ್ ಮಾಡ್ತೀವಿ. ಈಗ ಮುಖ್ಯವಾಗಿ 2016ರಿಂದ ಈಚೆ ನಾವು ಶಾಲಾ ಮತ್ತು ಕಾಲೇಜು ಶಿಕ್ಷಣ ಇವರ ಅಭಿವೃದ್ಧಿಗೋಸ್ಕರವಾಗಿ ಹಲವಾರು ಬ್ಯಾಂಕ್ ಮುಖಾಂತರ ನಾನು ಸಾಲಗಳನ್ನು ಕೊಡಿಸುವ ವ್ಯವಸ್ಥೆ ಮಾಡ್ತಾಯಿದ್ದೀನಿ. ಈ ಹಿಂದೆಲ್ಲ ಬರೀ ಮುಖ್ಯ ಎ ಕ್ಯಾಟಗರಿ ಸ್ಕೂಲ್ಸ್ಗಳು ಅಂದರೆ ಬೆಂಗಳೂರು, ಮೈಸೂರು ಅಥವಾ ಹುಬ್ಳಿ, ಧಾರವಾಡ ಇಂಥ ಊರುಗಳಲ್ಲಿ ಇರುವಂಥ ಪ್ರತಿಷ್ಠಿತ ಶಾಲೆಗಳು ಮಾತ್ರ ಈ ಸೌಲಭ್ಯಗಳನ್ನು ಅನುಭವಿಸ್ತಾ ಇದ್ವು. ಈಗ ಕೆಲವೊಂದು ಸಂಸ್ಥೆಗಳು, ಅವಾಂಜಾ ಕ್ಯಾಪಿಟಲ್ ಆಗಿರ್ಬೋದು, ಇನ್ಕ್ರೆಡ್ ಫೈನಾನ್ಷಿಯಲ್ಸ್ ಆಗಿರ್ಬೋದು, ಇವರು ಗ್ರಾಮೀಣ ಅನ್ಏಡೆಡ್ ಶಾಲೆಗಳು ಕೂಡ ನಾವು ಸಾಲ ಸೌಲಭ್ಯಗಳನ್ನು ಮಾಡ್ತೀವಿ ಅಂತ ಹೇಳಿ ಮುಂದೆ ಬಂದಿದ್ದಾರೆ. ಇಂಥ ಬ್ಯಾಂಕ್ಗಳಿಂದ ನಿಮಗೆ ಸಾಲ ಸೌಲಭ್ಯಗಳನ್ನು ನನ್ನ ಸಂಸ್ಥೆ ಮಾಡಿಕೊಡುತ್ತೆ. ಈಗ ಒಂದು ಶಾಲೆ ಅಭಿವೃದ್ಧಿ ಆಗಬೇಕಾದ್ರೆ ಮುಖ್ಯವಾಗಿ ಕಟ್ಟಡ ಮುಖ್ಯಬೇಕು. ಈ ಕಟ್ಟಡ ಕಟ್ಟಲು, ಗ್ರೌಂಡ್ ಖರೀದಿ ಮಾಡಲು, ಜಾಗ ಖರೀದಿ ಮಾಡಲು ಹಾಗೂ ಇನ್ನಿತರಾದಂಥ ಸ್ಮಾರ್ಟ್ ಬೋರ್ಡ್ ಖರೀದಿ ಮಾಡಲು ತಮ್ಮ ಸಂಸ್ಥೆ ಸಾಲವನ್ನು ನೀಡುತ್ತದೆಯೇ? ಹಾಂ, ನಮ್ಮ ಬ್ಯಾಂಕುಗಳು ಇವಾಗ ಏನಂದರೆ ಎರಡು ರೀತಿಯಾದ ಸಾಲಗಳನ್ನು ಕೊಡುತ್ತೆ. ಒಂದು ಸೆಕ್ಯೂರ್ಡ್ ಆ್ಯಂಡ್ ಅನ್ಸೆಕ್ಯೂರ್ಡ್ ಅಂತ. ಅಂದರೆ ಒಂದು ನಿಮ್ಮ ಆಲ್ರೆಡಿ ಶಾಲೆ ಕಟ್ಟಡ ಇದ್ದು ಅಥವಾ ನಿಮ್ಮ ವ್ಯವಸ್ಥಿತವಾದ ಗ್ರೌಂಡು ಎಲ್ಲ ಇದ್ದರೆ ಅದನ್ನು ನಾವು ಮಾರ್ಟ್ಗೇಜ್ ಮಾಡಿಕೊಂಡು ಅದಕ್ಕೆ ನಿಮ್ಮ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಬರುತ್ತೆ ನೋಡಿಕೊಂಡು ಎಷ್ಟು ಫೀಸ್ ಕಲೆಕ್ಷನ್ಸ್ ಆಗ್ತಾ ಇದೆ ಇದ್ರ ಮೇಲೆ ನಾವು ಮಾರ್ಟ್ಗೇಜ್ ಲೋನನ್ನು ಕೊಡ್ತೀವಿ. ಈಗ ನಿಮ್ಮ ಹತ್ರ ಯಾವುದೂ ಇಲ್ಲ, ಈಗ ಶಾಲೆ ಮಾತ್ರ ನಡೀತಾ ಇದೆ, ನೀವು ರೆಂಟೆಡ್ ಪ್ರಾಪರ್ಟಿಲಿದ್ದೀರಿ, ನೀವು ಹೊಸ ಜಾಗವನ್ನು ಖರೀದಿ ಮಾಡಬೇಕು, ಆಗ ಅದಕ್ಕೆ ಪರ್ಚೇಸ್ ಲೋನ್ ಅಂತ ಹೇಳಿ ಜಾಗ ಖರೀದಿ ಮಾಡಲಿಕ್ಕೆ ಕೊಡ್ತೀವಿ. ಮತ್ತು ನೀವು ಬರೀ ಈಗ ಸ್ಮಾರ್ಟ್ ಬೋರ್ಡ್ ಖರೀದಿ ಮಾಡಬೇಕು, ಮತ್ತು ಇನ್ನೊಂದು ಯಾವುದೋ ಬಸ್ಸುಗಳ ಖರೀದಿ ಮಾಡಬೇಕು, ಅಥವಾ ನಿಮ್ಮ ಅಲ್ಲಿ ಫೀಸ್ ಏನು ನಿಮ್ಮ ಸ್ಯಾಲ್ರಿ ವ್ಯವಸ್ಥೆಗಳು ಮಾಡಬೇಕು, ಅಡ್ಮಿನಿಸ್ಟ್ರೇಷನ್ಗೆ ಖರ್ಚುಗಳು ಬೇಕು, ಇದಕ್ಕೆ ಅನ್ಸೆಕ್ಯೂರ್ಡ್ ಲೋನ್ ಕೂಡ ಕೊಡ್ತಿದ್ದೇವೆ. ಸೊ ಇದನ್ನು ಕೂಡ ನೀವು ಪಡಿಬಹುದಾಗಿದೆ. ಅಂದಾಜು ಯಾವ್ಯಾವ ಶಾಲಾ ಕಾಲೇಜುಗಳಿಗೆ ತಾವು ಲೋನ್ಗಳನ್ನು ಕೊಡ್ತೀರಿ? LKGಯಿಂದ 10ನೇ ಕ್ಲಾಸ್ವರೆಗೂ ಇರುವಂಥ ಶಾಲೆಗಳಾಗಿರ್ಬೋದು, ಅಥವಾ PUC ಕಾಲೇಜುಗಳು ಮತ್ತು ಡಿಗ್ರಿ ಕಾಲೇಜುಗಳು ಅಥವಾ MBA ಮೆಡಿಕಲ್ ಕಾಲೇಜುಗಳು ಎಲ್ಲರಿಗೂ ಈ ವ್ಯವಸ್ಥೆ ಇದೆ. ಅಂದರೆ ಕಡ್ಡಾಯವಾಗಿ ಅವು ಶಾಲೆಗಳು ರನ್ ಆಗ್ತಾ ಇರಬೇಕು ಅನ್ನುವಂಥ ಉದ್ದೇಶ. ಹೌದು. ಈಗ ನಮ್ಮ ಸಂಸ್ಥೆಗಳು ಏನು ನೋಡ್ತೀವಿ ಅಂದರೆ, ನಮಗೆ ಇವರು ವಾಪಸ್ ರೀಪೇಮೆಂಟ್ ಮಾಡಲಿಕ್ಕೆ ಇನ್ಕಮ್ ಸೋರ್ಸ್ ಏನಿದೆ ಇದನ್ನು ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ. ಸರ್, ಈಗ ಒಂದು ಸಂಸ್ಥೆ ತಾವು ಲೋನ್ ಕೊಡಬೇಕಾದ್ರೆ ಯಾವೆಲ್ಲ ದಾಖಲೆಗಳು ಬೇಕಾಗ್ತವೆ? ಬೇಸಿಕಲಿ ಅಲ್ಲಿ ಎಷ್ಟು ಮಕ್ಕಳು ಓದ್ತಾ ಇದ್ದಾರೆ ಅದು ಮೊದಲನೇದು. ಆಮೇಲೆ ಅವರು ಆ ಶಾಲೆ ಅಕ್ರಿಡೇಷನ್ ಆಗಿರಬೇಕು, ಸರ್ಕಾರದ ಅಕ್ರಿಡೇಷನ್ಸ್ಗಳು ಪಡೆದಿರಬೇಕು, ಲೈಸೆನ್ಸಿಂಗ್ ವ್ಯವಸ್ಥೆ ಇರಬೇಕು, ಮತ್ತು ಅದನ್ನು ನಡೆಸ್ತಾ ಇರುವಂಥ ಪ್ರಮೋಟರ್ಸ್ ಅವರ ಒಂದು ಸಿಬಿಲ್ ಕೂಡ ನಾವು ನೋಡ್ತೀವಿ. ಅಂದರೆ ಅವರ ಹೇಗೆ ಡಿಸಿಪ್ಲಿನ್, ಫೈನಾನ್ಷಿಯಲ್ ಡಿಸಿಪ್ಲಿನ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾವು ಸಿಬಿಲ್ನ ನೋಡ್ತೀವಿ. ಸೊ ಅವ್ರದ್ದು ಒಂದು ID ಪ್ರೂಫು, ಅಡ್ರೆಸ್ ಪ್ರೂಫು ಮತ್ತು ದಾಖಲಾತಿಗಳು ಇಷ್ಟನ್ನ ಇದ್ದರೆ ನಾವು. ಎಷ್ಟು ಹಣವನ್ನು ಕೊಡ್ತೀರಿ ನೀವು ಏಕಕಾಲಕ್ಕೆ? 25 ಲಕ್ಷದಿಂದ 25 ಕೋಟಿವರೆಗೂ ಪಡಿಬೋದು. ಅಂದರೆ ಸಣ್ಣ ಶಾಲೆಗಳು ಇದ್ದರೆ ಅವರು 1 ಕೋಟಿ 2 ಕೋಟಿ ತೆಗೆದುಕೊಳ್ಬೋದಾ? ಹೌದು, ಹೇಳ್ತಾ ಇದ್ದಿಲ್ಲ. 25 ಲಕ್ಷ ಬೇಸಿಕ್ಕು, ಅಲ್ಲಿಂದ ಶುರುವಾದರೆ 25 ಕೋಟಿವರೆಗೂ ನಾವು ಲೋನ್ ಸವಲತ್ತನ್ನು ಮಾಡ್ತೀವಿ. ಎಷ್ಟು ವರ್ಷದ ಅವಧಿವರೆಗೆ ತಾವು ಲೋನ್ಗಳನ್ನು ಕೊಡ್ತೀರಿ? 3 ವರ್ಷದಿಂದ 10 ವರ್ಷದವರೆಗೂ ಅವರು ಲೋನ್ ಟೆನ್ಯೂರನ್ನು ತಗೊಳ್ಬೋದು. ಆಮೇಲೆ ತಮ್ಮ ಒಂದು ಈ ಸಂಸ್ಥೆಯನ್ನು ಸಂಪರ್ಕ ಮಾಡಿ ಯಾವ ರೀತಿ ಅವರು ನಿಮ್ಮನ್ನು ಸಂಪರ್ಕ ಮಾಡಬೇಕು? ಒಂದು ನನ್ನ ವೆಬ್ಸೈಟ್ easyloanforyou.com ಅಂತ, ಮತ್ತು ಇನ್ನೊಂದು ಅಲ್ಲಿಗೆ ಹೋದರೆ ಅಲ್ಲಿ ಅದ್ರ ಮುಖಾಂತರ ನೀವು ಲಾಗಿನ್ ಮಾಡಿ ನೀವು ಡೀಟೇಲ್ಸ್ನ ಶೇರ್ ಮಾಡ್ಬೋದು. ಮತ್ತು ನಿಮ್ಮ ಸಂಸ್ಥೆಗೆ ನಾನು
ನನ್ನ ಫೋನ್ ನಂಬರ್ ಕೂಡ ಕೊಡ್ತೀನಿ, ವಾಟ್ಸಪ್ ನಂಬರ್ ಇದೆ. ಹೇಳಿ ತಮ್ಮ ವೀಕ್ಷಕರಿಗೆ ತಮ್ಮ ಫೋನ್ ನಂಬರ್. 9902366786 ಈ ನಂಬರ್ಗೆ ವಾಟ್ಸಪ್ ಮುಖಾಂತರ ಕೂಡ ನೀವು ಕಳಿಸ್ಬೋದು. ಎಷ್ಟು ದಿವಸಗಳಲ್ಲಿ ಲೋನ್ ಸ್ಯಾಂಕ್ಷನ್ ಆಗ್ಬೋದು ತಮ್ಮದು? ನೀವು ಎಲ್ಲ ದಾಖಲಾತಿಗಳು, ನಮಗೆ ಬೇಕಾದಂಥ ದಾಖಲಾತಿಗಳನ್ನು ನೀವು ಒದಗಿಸಿದ್ದ ಆದರೆ ಅಲ್ಲಿಂದ 10 ವರ್ಕಿಂಗ್ ಡೇಸ್ ಅಂತ ಕರಿತೀವಿ, 10 ವರ್ಕಿಂಗ್ ಡೇಸ್ ಅಂತ. ಅಷ್ಟು ದಿವಸದಲ್ಲಿ ನಾವು ಲೋನ್ನ ಡಿಸಿಷನ್ ಮಾಡಿಸ್ಕೊತೀವಿ. ಈ ಗ್ರಾಮೀಣ ಹಂತದಲ್ಲಿ ಕೆಲವು ಶಾಲೆಗಳಲ್ಲಿ ಈಗ ಪ್ಯಾನ್ ಕಾರ್ಡಿನ ತೊಂದರೆ ಆಗಿರ್ಬೋದು, GST ತೊಂದರೆ ಆಗಿರ್ಬೋದು, IT ರಿಟರ್ನ್ ಫೈಲ್ ಮಾಡಿರೋದಿಲ್ಲ, ಅಂಥವುಗಳನ್ನು ಯಾವ ರೀತಿಯಾಗಿ ತಾವು ಕನ್ಸಿಡರ್ ಮಾಡ್ತೀರಿ? ನನ್ನ ಮುಖ್ಯ ಉದ್ದೇಶ, ಈ ಸಂಸ್ಥೆ ಹುಟ್ಟಾಕಿದ ಉದ್ದೇಶನೇ ಅದು. ಯಾಕಂದರೆ ಎಷ್ಟೋ ಸಂಸ್ಥೆಗಳಿಗೆ ಬ್ಯಾಂಕಿನಲ್ಲಿ ವ್ಯವಹರಿಸೋದೇ ದೊಡ್ಡ ಕಷ್ಟ ಆಗಿದೆ. ಅಲ್ಲಿ ನನ್ನ ಕಾರ್ಯ ಜಾಸ್ತಿ ಮುಂದೆ ಬರ್ತೀನಿ. ನಾನು ಅವ್ರಿಗೆ ಅದನ್ನು ಫ್ರಮ್ ದಿ ಬೇಸಿಕ್ ನಾನು ಅವ್ರನ್ನ ಗೈಡ್ ಮಾಡ್ತೀನಿ. ಹೇಗೆ ತೊಗೊಳ್ಬೇಕು, ಲೋನ್ ಹೇಗೆ ಪಡಿಬೇಕು, ಯಾವ್ಯಾವ ಪೇಪರ್ಸ್ಗಳಾಗಬೇಕು. ಇದಾಗದೇ ಇದ್ದರೆ ನಮ್ಮಲ್ಲಿ ಆಡಿಟರ್ ವ್ಯವಸ್ಥೆಗಳನ್ನಾಗಲಿ, ಅದಕ್ಕೆ ಬೇಕಾಗಿರುವಂಥ ಎಲ್ಲ ಕನ್ಸಲ್ಟೆನ್ಸಿ ವ್ಯವಸ್ಥೆ ಕೂಡ ನಾವೇ ಮಾಡ್ಕೊಡ್ತೀವಿ ಅವ್ರಿಗೆ. ಈಗ ಸದ್ಯ ಲೋನ್ ಅಪ್ಲೈ ಮಾಡಬೇಕಾದ್ರೆ ಅವಧಿ ಇದೆಯಾ ಹೇಗೆ ಅಂತ? ಹೌದು, ಈಗ ಬ್ಯಾಂಕ್ಸ್ಗಳು ಹೇಗಾಗಿದೆ ಅಂದರೆ ಜೂನ್ನಿಂದ ಆಗಸ್ಟ್ನವರೆಗೂ ಏನು ಈಗ ನೀವು ಇನಿಷಿಯಲ್ ಇದು ತೊಗೊಳ್ತಾ ಇರ್ತಾರೆ, ಈಗ ಫೆಸಿಲಿಟಿ ಮಾಡಲಿಕ್ಕೆ ಅವ್ರಿಗೆ ತುಂಬ ಹಣಕಾಸಿನ ವ್ಯವಸ್ಥೆ ಈಗ ಅವಶ್ಯಕತೆ ಇರುತ್ತೆ. ಈಗ ಸ್ಕೂಲ್ ಫೀಸು ಬರ್ತಿರುತ್ತೆ, ಆದರೆ ಪಾರ್ಷಿಯಲ್ ಸ್ಕೂಲ್ ಫೀಸ್ ಬಂದಿರುತ್ತೆ. ಆದರೆ ಇವ್ರಿಗೆ ಪುಸ್ತಕಗಳನ್ನು ಖರೀದಿ ಮಾಡಬೇಕು, ಆಮೇಲೆ ಆಟಿಕೆಗಳನ್ನು ಖರೀದಿ ಮಾಡಬೇಕು, ಆಮೇಲೆ ಫೀಸ್ಗಳನ್ನ ವ್ಯವಸ್ಥೆ, ಸ್ಯಾಲ್ರಿಗಳನ್ನು ವ್ಯವಸ್ಥೆ ಮಾಡಬೇಕು, ಅಡ್ಮಿನಿಸ್ಟ್ರೇಷನ್ ಖರ್ಚುಗಳು ಹೆಚ್ಚೇ ಇರುತ್ತೆ. ಹಾಗಾಗಿ ಈಗ ಅವ್ರಿಗೆ ತುಂಬ ಮುಖ್ಯ ಇರೋದ್ರಿಂದ ನಾವು ಆಗಸ್ಟ್ ತಿಂಗಳ 31ನೇ ತಾರೀಕುವರೆಗೂ ಯಾವುದೇ ರೀತಿ ಕನ್ಸಲ್ಟೆನ್ಸಿ ಚಾರ್ಜಸ್ನ ಇಲ್ಲದೆ ಫ್ರೀ ಕನ್ಸಲ್ಟೆನ್ಸಿ ಮಾಡಿ ಕೊಡ್ತೀವಿ ಅವರಿಗೆ. ಅಂದರೆ ಯಾವುದೇ ರೀತಿಯಾದಂಥ ಹೆಚ್ಚುವರಿ ಶುಲ್ಕವನ್ನು ಏನು ಶುಲ್ಕ ಇರೋದಿಲ್ಲ, ನನ್ನಿಂದ ಯಾವುದೇ ರೀತಿ ಚಾರ್ಜಸ್ ಕೂಡ ನಾವು ಮಾಡೋದಿಲ್ಲ. ಈಗ 1 ಕೋಟಿ ತಗೊಂಡ್ರೆ ನಮಗೆ ಹಾಗೆ ಇಷ್ಟು ಕೊಡಬೇಕು ಅದೇನಿಲ್ಲಲ್ಲ? ಇಲ್ಲ, ನನ್ನ ಸಂಸ್ಥೆಯಿಂದ ನಾವು ಆ್ಯಕ್ಚುಲಿ ಅವ್ರಿಗೆ ಕಂಪ್ಲೀಟ್ ಸರ್ವಿಸ್ ಕೊಡಬೇಕಾದಾಗ ನಮ್ಮದೊಂದು ಕನ್ಸಲ್ಟೆನ್ಸಿ ಚಾರ್ಜಸ್ ಅಂತ ತೊಗೊಳ್ತಾ ಇದ್ವಿ. ಈಗ ಯಾವುದೇ ರೀತಿ ಆಗಸ್ಟ್ 31ರವರೆಗೂ ಯಾವುದೇ ರೀತಿ ಕನ್ಸಲ್ಟೆನ್ಸಿ ಚಾರ್ಜಸ್ ಇರೋದಿಲ್ಲ. ಇದೊಂದು ಫ್ರೀ ಸರ್ವಿಸ್ ಆಗಿ ನಾವು ಶಿಕ್ಷಣ ಸಂಸ್ಥೆಗೆ ಸೇವೆಯಾಗಿ ಮಾಡುವಂತ ಉದ್ದೇಶದಿಂದ. ಅಂದ್ರೆ ಯಾವುದೇ ಹೆಚ್ಚುವರಿ ಶುಲ್ಕವನ್ನು ತಾವು ಇಲ್ಲ. ಬ್ಯಾಂಕ್ ಚಾರ್ಜಸ್, ಬ್ಯಾಂಕ್ಗೆ ಸಂಬಂಧಪಟ್ಟಂತ ಫೀಸ್ಗಳು ಬಿಟ್ರೆ ನಮ್ಮ ಕನ್ಸಲ್ಟೆನ್ಸಿ ಅಥವಾ ನನ್ನ ಸಂಸ್ಥೆಗೆ ಯಾವುದೇ ಕರ್ನಾಟಕದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ಇರ್ತಕ್ಕಂಥ ನಮ್ಮ ಏಡೆಡ್ ಅನ್ಎಡೆಡ್ ಎಲ್ಲ ಸ್ಕೂಲ್ನವರು ಸಂಪರ್ಕಿಸಬಹುದಾ? ಏಡೆಡ್ಗೆ ಆಲ್ರೆಡಿ ಸರ್ಕಾರನೇ ಅವ್ರಿಗೆ ಗ್ರಾಂಟ್ ಕೊಡ್ತದೆ, ಹಾಗಾಗಿ ಅವರೇ ನಮ್ಮ ಹತ್ರ ಕೇಳೋದಿಲ್ಲ. ಅನ್ಎಡೆಡ್ ಶಾಲೆಗಳಿಗೆ ಸಂಪೂರ್ಣವಾದ ಸಹಾಯಧನ ಅಥವಾ ವಾಟರ್ ಲೋನ್ ಸರ್ವಿಸಸ್ನ ನಾನು ವ್ಯವಸ್ಥೆ ಮಾಡಿಸ್ಕೊಡ್ತೀನಿ. ಈಗ ನೂತನವಾಗಿ ಶಾಲೆಯನ್ನು ಪ್ರಾರಂಭಿಸಬೇಕಂತಿರ್ತಾರೆ, ಅಂಥವ್ರಿಗೂ ತಮ್ಮಲ್ಲಿ ಒಂದು ವ್ಯವಸ್ಥೆ ಇದೆಯಾ? ಅಂಥವ್ರಿಗೆ ಕನ್ಸಲ್ಟೆನ್ಸಿ ಪರ್ಸನಲ್ ಆಗಿ ನನ್ನನ್ನು ಭೇಟಿ ಮಾಡಿದ್ರೆ ಅವ್ರಿಗೆ ಅವ್ರದ್ದು ಬೇರೆ ಇನ್ಕಮ್ ಸೋರ್ಸಸ್ ಇದ್ದರೆ, ಈಗ ಕೆಲವೊಬ್ಬರು ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಒಂದು ಶಾಲೆ ಮಾಡಬೇಕು ಅಂತ ಒಂದು ಆಸಕ್ತಿ ಇರುತ್ತೆ. ಸೊ ಅವಾಗ ನಾವು ಬೇರೆ ಅವ್ರ ಬಿಸ್ನೆಸ್ ಇನ್ಕಮ್ಗಳನ್ನ ಕನ್ಸಿಡರ್ ಮಾಡಿ ಅದ್ರ ಮೇಲೆ ಲೋನ್ ಕೊಡ್ತೀವಿ. ಅದ್ರ ಮುಖಾಂತರ ಅವ್ರಿಗೊಂದು ಸೀಡ್ ಮನಿ ಆಗುತ್ತೆ.